ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಲಾಬಿ ಶುರುವಾಗಿದೆ. ಈಗ ಕಾಂಗ್ರೆಸ್ನ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಕಣಕ್ಕಿಳಿತಾ ಇದ್ದಾರೆ. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರ ವಿರುದ್ಧ ಸ್ಪರ್ಧಿಸೋದಕ್ಕೆ ಕಾಂಗ್ರೆಸ್ನಲ್ಲಿ ಲಾಬಿ ನಡೀತಾ ಇದೆ. ಮೊಯ್ಲಿಗೆ ಸೆಡ್ಡು ಹೊಡೆದಿರೋದು NH ಶಿವಶಂಕರ್ ರೆಡ್ಡಿ. ನಾನು ಸ್ಥಳೀಯ ಅಭ್ಯರ್ಥಿಗೆ ಮನ್ನಣೆ ಕೊಡಿ, ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಆಗ್ರಹಿಸಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ರನ್ನ ಎದುರು ಹಾಕಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದೇನೆ, ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನನಗೆ ಕೊಡಿ. ರಾಜ್ಯ ಮತ್ತು ತೆಲಂಗಾಣ ಕಾಂಗ್ರೆಸ್ ನಾಯಕರು ಈಗ ಲಾಬಿ ಶುರು ಮಾಡಿದ್ದಾರೆ. NH ಶಿವಶಂಕರ್ ರೆಡ್ಡಿ ಮಾಜಿ ಸಚಿವರು ವೀರಪ್ಪ ಮೊಯ್ಲಿ ಅವರು ಈ ಟಿಕೆಟ್ ನನಗೆ ಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅಂತ ಈಗಾಗಲೇ ಖರ್ಗೆ ಅವ್ರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ಈ ಬಗ್ಗೆ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇಲ್ಲಿ NH ಶಿವಶಂಕರ್ ರೆಡ್ಡಿ ಕೂಡ ಆಕಾಂಕ್ಷಿಯಾಗಿದ್ದಾರೆ. ನಾನು ಸ್ಥಳೀಯ ಅಭ್ಯರ್ಥಿಗೆ ಮನ್ನಣೆ ಕೊಡಬೇಕು. ಇನ್ನು ಡಾಕ್ಟರ್ ಕೆ ಸುಧಾಕರ್ ಈ ಭಾಗದಲ್ಲಿ ಪ್ರಭಾವಿಯಾಗಿದ್ದರೂ ಕೂಡ ಅವ್ರನ್ನ ಎದುರು ಹಾಕ್ಕೊಂಡು ನಾನು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದೇನೆ, ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನನಗೆ ಕೊಡಬೇಕು, ಈ ಕಾರಣಕ್ಕಾಗಿ ಸ್ಥಳೀಯನಾಗಿರುವಂತಹ ಕಾರಣಕ್ಕಾಗಿ ಅಂತ ಅವರು ಆಗ್ರಹ ಮಾಡಿದ್ದಾರೆ. ಒಟ್ಟಾರೆ ಇಲ್ಲಿ ಕಾಂಗ್ರೆಸ್ ನಾಯಕರಿಂದ ಲಾಬಿ ಆಗ್ತಾ ಇದೆ. NH ಶಿವಶಂಕರ್ ರೆಡ್ಡಿ ಕೂಡ ಲಾಬಿ ಶುರು ಮಾಡಿದ್ದಾರೆ. ನಾನು ನನಗೆ ಕೊಡಿ ಈ ಬಾರಿ ಟಿಕೆಟ್ ಅನ್ನುವಂತಹ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಯಾರಿಗೆ ಕೊಡ್ತಾರೆ ಟಿಕೆಟ್, ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಯಾರು ಸ್ಪರ್ಧಿಸ್ತಾರೆ, ಕಾದು ನೋಡಬೇಕಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ಇನ್ನಷ್ಟು ಪೈಪೋಟಿ ಇದೆ, ಆಕಾಂಕ್ಷಿಗಳು ಇನ್ನೂ ಕೂಡ ಇದ್ದಾರೆ. ಒಂದು ಕಡೆ ನನಗೆ ಕೊಡಿ ಟಿಕೆಟ್, ಡಾಕ್ಟರ್ ಕೆ ಸುಧಾಕರ್ ಎದುರುಗಡೆ ಪಕ್ಷ ಕಟ್ಟಿದ್ದೀನಿ ನಾನು ಕಾಂಗ್ರೆಸ್, ಹೀಗಾಗಿ ನಾನು ಆಕಾಂಕ್ಷಿಯಾಗಿದೆ, ನನಗೆ ಮನೆ ಹಾಕಬೇಕು ಅಂತ NH ಶಿವಶಂಕರ್ ರೆಡ್ಡಿ ಹೇಳಿದ್ರೆ, ಈತ ಯುವ ನಾಯಕನ ಕೋಟಾದಲ್ಲಿ ನನಗೆ ಟಿಕೆಟ್ ಕೊಡಿ, ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ರಕ್ಷಾ ರಾಮಯ್ಯ ಬೇಡಿಕೆ ಇಟ್ಟಿದ್ದಾರೆ. ರಾಜ್ಯಾದ್ಯಂತ ಯುವಕರನ್ನ ಸಂಘಟಿಸಿ ಪಕ್ಷ ಕಟ್ಟಿದ್ದೇನೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಬಾರಿ ಒಳ್ಳೆಯ ಅವಕಾಶ ಇದೆ, ಕಾಂಗ್ರೆಸ್ ಟಿಕೆಟ್ ನನಗೆ ಕೊಡಿ ಅಂತ ರಕ್ಷಾ ರಾಮಯ್ಯ ಕೇಳಿದ್ದಾರೆ. ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಕಾಂಗ್ರೆಸ್ ಟಿಕೆಟ್ ನನಗೆ ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯಾದ್ಯಂತ ನಾನು ಯುವಕರನ್ನ ಪಕ್ಷ ಸಂಘಟಿಸುವಂತಹ ಕೆಲಸ ಮಾಡಿದ್ದೇನೆ, ಟಿಕೆಟ್ಗಾಗಿ ಆಕಾಂಕ್ಷಿಗಳಿರಬಹುದು, ಆದರೆ ಯುವ ನಾಯಕನ ಕೋಟಾದ ಅಡಿಯಲ್ಲಿ ನನಗೆ ಟಿಕೆಟ್ ಅನ್ನು ಕೊಡಬೇಕು, ಯುವಕರಿಗೆ ಮಣೆ ಹಾಕಬೇಕು ಅನ್ನುವಂತಹ ಕಾಂಗ್ರೆಸ್ನ ಒಂದು ಪ್ಲಾನ್ ಏನಿದೆ ಆ ವಿಚಾರಕ್ಕೆ ನನಗೆ ಕೊಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ರಕ್ಷಾ ರಾಮಯ್ಯ. ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ಇತ್ತ ರಕ್ಷಾ ರಾಮಯ್ಯ ಬೇಡಿಕೆ, ಅತ್ತ ವೀರಪ್ಪ ಮೊಯ್ಲಿ ಅವರ ಬೇಡಿಕೆ, ಇನ್ನೊಂದು ಕಡೆ NH ಶಿವಶಂಕರ್ ರೆಡ್ಡಿ ಅವರ ಬೇಡಿಕೆ. ಈ ಮೂವರಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಕಾಂಗ್ರೆಸ್ ಹೈಕಮಾಂಡ್, ಕಾದು ನೋಡಬೇಕಾಗಿದೆ. ಇತ ರಕ್ಷಾ ರಾಮಯ್ಯ ಅವರ ವಾದ ಏನಂದ್ರೆ, ನಾನು ಯುವಕರನ್ನ ಸಂಘಟಿಸಿದ್ದೀನಿ, ಪಕ್ಷವನ್ನ ಕಟ್ಟಿದ್ದೀನಿ, ಯುವಕರನ್ನ ಪಕ್ಷಕ್ಕೆ ಸೆಳೆಯೋದಕ್ಕೆ ತಂತ್ರಗಾರಿಕೆ ಮಾಡಿದ್ದೀನಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಬಾರಿ ಒಳ್ಳೆಯ ಅವಕಾಶ ಕೂಡ ಇದೆ, ಹೀಗಾಗಿ ಕಾಂಗ್ರೆಸ್ ಟಿಕೆಟ್ ಅನ್ನ ಯುವ ಕೋಟಾದಡಿ ನನಗೆ ಕೊಡಿ ಅಂತ ರಕ್ಷಾ ರಾಮಯ್ಯ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನೊಂದು ಕಡೆ ವೀರಪ್ಪ ಮೊಯ್ಲಿ ಅವರು ನಾನು ಹಿರಿಯರಿದ್ದೀನಿ, ಚಿಕ್ಕಬಳ್ಳಾಪುರ ಕ್ಷೇತ್ರ ನನಗೆ ಕೊಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನೊಂದು ಕಡೆ ಶಿವಶಂಕರ್ ರೆಡ್ಡಿ ನಾನು ಸ್ಥಳೀಯ ಇದ್ದೀನಿ, ಹೊರಗಡೆಯವರಿಗೆ ಅವಕಾಶ ಯಾಕೆ ಕೊಡಬೇಕು, ನಾನೇ ಇಲ್ಲಿ ಪಕ್ಷ ಕಟ್ಟಿರೋದು, ಸಾಕಷ್ಟು ಪ್ರಭಾವ ಇದ್ರೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರು ನಾನೇ ಪಕ್ಷವನ್ನು ಅವರೆದುರು ಕಟ್ಟಿ ಬೆಳೆಸಿದ್ದೀನಿ ಅಂತ ಅವರು ಒತ್ತಡ ಹಾಕಿದ್ದಾರೆ.